ಹಾಯ್ ಗೆಳೆಯರೆ, ನಾನು ನಿಮ್ಮ ಪ್ರಶಾಂತ್ ವೆಲ್ನೆಸ್ ಕನ್ಸಲ್ಟೆಂಟ್. ಇವತ್ತು ತೆಂಗಿನ ಎಣ್ಣೆ ಹಾಗೂ ಕೊಬ್ಬರಿ ಎಣ್ಣೆ ಅಂತಂದರೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಓಕೆ, ಕೊಬ್ಬರಿ ಎಣ್ಣೆ ಅಂತಂದರೆ ಮಂಗಳೂರು, ಉಡುಪಿ, ಧರ್ಮಸ್ಥಳ ಈ ಕಡೆ ಭಾಗದಲ್ಲಿ ಒಣ ಕೊಬ್ಬರಿಯಿಂದ ಎಣ್ಣೆ ಮಾಡೋದನ್ನು ಅದು ಕೊಬ್ಬರಿ ಎಣ್ಣೆ ಅಂತ ಕರಿತೀವಿ. ಇನ್ನು ತೆಂಗಿನ ಎಣ್ಣೆ ಅಂತಂದರೆ ಹಸಿ ಕೊಬ್ಬರಿಯಿಂದ, ಕೇರಳ ಭಾಗದಲ್ಲಿ ಹಸಿ ಕೊಬ್ಬರಿಯಿಂದ ಎಣ್ಣೆಯನ್ನು ಮಾಡ್ತಾರೆ. ಹೌದಾ, ಇದನ್ನು ತೆಂಗಿನ ಎಣ್ಣೆ ಅಂತ ಕರಿತೀವಿ. ಇದರಲ್ಲಿ ನಮ್ಮ ಸ್ವದೇಶಿ ದಿಶಾ ಕೇರಾಮೃತ ಸಂಸ್ಥೆಯಿಂದ ಈ ಒಂದು ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಅಂತೇಳಿ ತೆಂಗಿನ ಎಣ್ಣೆ ಇದು ಯಾವ ರೀತಿ ತಯಾರಾಗಿದೆ ಅಂದರೆ, ಕಾಯಿ ಲೈಟಾಗಿ ಮೊಳಕೆ ಬಂದಿರುವಂಥ ಕಾಯಿ ಸುತ್ತ ಕೂಡ ಕೊಬ್ಬರಿ ಹಣ್ಣಾಗಿರುತ್ತೆ, ಮಾಗಿರುತ್ತೆ. ಇಂತಹ ಒಂದು ಕಾಯಿಯಿಂದ ಎಣ್ಣೆಯನ್ನು ತೆಗೆದಿದ್ದೀವಿ. ಓಕೆನಾ. ಈ ಎಣ್ಣೆಯನ್ನು ಬಳಸೋದ್ರಿಂದ ಏನೇನು ಉಪಯೋಗ ಅಂತಂದರೆ, ಇದನ್ನ ಅಡುಗೆನೂ ಮಾಡ್ಬೋದು. ಇನ್ ಕೇಸ್ ನಾವು ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ 10ರಿಂದ 15 ml ಕುಡಿಲೂಬಹುದು. ಓಕೆನಾ. ಇದನ್ನ ಕುಡಿಯೋದ್ರಿಂದ ಅಥವಾ ಅಡುಗೆ ಮಾಡೋದ್ರಿಂದ, ಹೌದಾ, ಈಗ ದೊಡ್ಡ ದೊಡ್ಡ ಕಾಯಿಲೆಗಳಾದರೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ಮು, ಉರಿ ಮೂತ್ರ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಈ ಥರ ಇದ್ರೂ ಕ್ಲಿಯರೆನ್ಸನ್ನು ಕೊಡುತ್ತೆ. ಇನ್ನು ಸಣ್ಣ ಸಣ್ಣ ಕಾಯಿಲೆಗಳು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮೂಲವ್ಯಾಧಿ ಆಗಿರ್ಬೋದು, ಅಥವಾ ಮೊಣಕಾಲು ನೋವು ಆಗಿರ್ಬೋದು, ಅದರ ಅಜೀರ್ಣ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ ಇದ್ರೂ ಕ್ಲಿಯರೆನ್ಸನ್ನು ಕೊಡುತ್ತೆ. ಇನ್ನು ಹೆಣ್ಮಕ್ಳು ಮೆನ್ಶುವಲ್ ಪ್ರಾಬ್ಲಮ್ ಅಂತ ಕರಿತೀವಲ್ವ, 5 ದಿವಸ ಆಗಬೇಕು. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು 8ರಿಂದ 9 ದಿವಸ ಕೂಡ ಆಗ್ತಿದ್ದಾರೆ. ವೈಟಿಶ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಅಂಥ ಒಂದು ಪ್ರಾಬ್ಲಮ್ ಇದ್ರೂ ಕ್ಲಿಯರೆನ್ಸ್ ಕೊಡುತ್ತೆ. ಇವತ್ತಿನ ಸಮಸ್ಯೆ, ನಮ್ಮ ಮಕ್ಕಳು ಊಟನೇ ಮಾಡೋಂಗಿಲ್ಲ ಅಂತಾರೆ. ಅಂಥ ಪ್ರಾಬ್ಲಮ್ ಇದ್ರೂ ಮಕ್ಕಳು ಊಟವನ್ನು ಚೆನ್ನಾಗಿ ಮಾಡ್ತಾರೆ. ಇನ್ನು ಸ್ಪಾಟ್ ರಿಸಲ್ಟ್ ಏನಪ್ಪ ಅಂತಂದರೆ, ನಾವು ಚಪಾತಿ ಮಾಡ್ತೀವಲ್ವ, ಆ ಎಣ್ಣೆ ಹಾಕಿ, ಅಂಗಡಿಯಲ್ಲಿರುವಂಥ ಎಣ್ಣೆಯನ್ನು ಹಾಕಿ ಬೇಯಿಸೋ ಬದಲು ಈ ಎಣ್ಣೆಯನ್ನು ಹಾಕಿ ಬೇಯಿಸಿದರೆ ಒಂದು ಚಪಾತಿ ಮಗು ಜಾಸ್ತಿನೇ ಊಟ ಮಾಡುತ್ತೆ. ಇನ್ನು ಫೇಸಿಗೆ ಹಚ್ಚೋದ್ರಿಂದ, ರಾತ್ರಿ ಮಲಗಬೇಕಾದ್ರೆ ಮುಖಕ್ಕೆ ಹಚ್ಚಿ ಮಲಗೋದ್ರಿಂದ, ಓಕೆನಾ, ಬಂಗಾಗಿರ್ಬೋದು, ಬಿದ್ದ ಗಾಯಗಳು, ಸುಟ್ಟು ಗಾಯಗಳು, ಆಮೇಲೆ ಸನ್ ಬರ್ನು, ಸನ್ ರಶಸ್ ಎಂಥದ್ದೇ ಇರಲೂ ಆ ಫೇಸನ್ನು ಗ್ಲೋ ಮಾಡುವಂಥ ಸ್ಥಿತಿ ಈ ಒಂದು ಪ್ರಾಡಕ್ಟಿಗೆ ಇದೆ. ಇನ್ನು ಅಂತಂದರೆ, ನಮ್ಮ ತೆಂಗಿನ ಎಣ್ಣೆಯನ್ನು ಯಾಕೆ ಬಳಸಬೇಕು ಅಂತಂದರೆ, ಈಗ ಬೇರೆ ಬೇರೆ ಎಣ್ಣೆ ಕಾಳುಗಳು, ಸಾಸಿವೆ, ಶೇಂಗಾ, ಈ ಥರ ಎಣ್ಣೆ ಕಾಳುಗಳು ಕೂಡ 3ರಿಂದ 4 ತಿಂಗಳ ಬೆಳೆ. ನಮ್ಮ ತೆಂಗಿನ ಮರ 350ರಿಂದ 400 ವರ್ಷ ಕೂಡ ಬದುಕುತ್ತೆ. ಇನ್ನೂ ಒಂದು ವಿಚಾರ ಅಂದರೆ, ಇದರಲ್ಲಿ ಮೊನೋಲಾರಿಕ್ ಅನ್ನುವಂಥ ಅಂಶ ಇರೋದ್ರಿಂದ ಬಳಸಲಿಕ್ಕೆ ಅದ್ಭುತವಾಗಿದೆ ಅಂತ ಹೇಳ್ತಾ, ಹಾಗೆ ದಿನ 10ರಿಂದ 12 ml ಬಳಸೋದ್ರಿಂದ ಊಟ, ನಿದ್ದೆ, ಮೋಷನ್ ಕೂಡ ಸಫಿಷಿಯೆಂಟ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಯೂಟ್ಯೂಬ್ ಚಾನಲ್.